ಹಲೋ ಫ್ರೆಂಡ್ಸ್, ನೋಡಿ, ನಾವು ಸಾಮಾನ್ಯವಾಗಿ ಒಂದು ಚಾಕು ಅಥವಾ ಒಂದು ಕತ್ತರಿ ಅಥವಾ ಒಂದು ಚಾಪಿಂಗ್ ಬೋರ್ಡ್ ಏನಾದರೂ ತೊಗೋಬೇಕಂತಂದರೆ ಮಿನಿಮಮ್ ಒಂದು ನಾರ್ಮಲ್ ಚೆನ್ನಾಗಿರೋಂಥ ಒಂದು ಕತ್ತರಿ ತೊಗೋಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಚಾಕುನ ತೊಗೋಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಕ್ವಾಲಿಟಿದು ಅಂದರೆ ಒಂದು 50 ರೂಪಾಯಿನಾದರೂ ನಾವು ಕೊಡಬೇಕು. 50. ಕೆಲವೊಂದು ಚೆನ್ನಾಗಿರ್ತಕ್ಕಂಥ ಸ್ಟೀಲ್ ಚಾಕುಗಳು ಕತ್ತರಿಗಳನ್ನ ತೊಗೋಬೇಕು ಅಂತಂದರೆ 100 ರುಪೀಸ್ ಅಂತೂ ಇದ್ದೇ ಇರುತ್ತೆ. ಮಿನಿಮಮ್ 99, 89 ಈ ಥರ ಇರುತ್ತೆ. ಬಟ್ ನಾನು ನೋಡಿ ಇಲ್ಲಿ ಮೀಶೋದಲ್ಲಿ ಎಷ್ಟು 4 ಚಾಕು, ಒಂದು ಕತ್ತರಿ ಪ್ಲಸ್ ಒಂದು ಚಾಪಿಂಗ್ ಬೋರ್ಡ್ ಇಷ್ಟನ್ನು ಕೂಡ ನಾನು ಜಸ್ಟ್ 250 ರುಪೀಸ್ ಒಳಗಡೆನೇ ತರಿಸಿದ್ದೀನಿ ಗೊತ್ತಾ. ಕ್ವಾಲಿಟಿ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಸೂಪರಾಗಿದೆ ಆ ಕ್ವಾಲಿಟಿ. ಅದನ್ನೆಲ್ಲ ನೋಡಿದಾಗ ನಾನು ಇದನ್ನು ಆರ್ಡ್ರ್ ಮಾಡಿದಾಗ ಅಂದ್ಕೊಂಡೆ, ನಿಜವಾಗ್ಲೂ 250 ರುಪೀಸ್ಗೆ ಇಷ್ಟೆಲ್ಲ ಪ್ರಾಡಕ್ಟು ಚೆನ್ನಾಗಿರೋದು ಕೊಡ್ತಾರಾ, ಅಂದರೆ ಚಾಕುಗಳು ಮತ್ತು ಕತ್ತರಿಗಳೆಲ್ಲ ಲೋ ಕ್ವಾಲಿಟಿದು ಇರುತ್ತೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಕ್ವಾಲಿಟಿ ಮಾತ್ರ ಎಷ್ಟು ಸೂಪರಾಗಿದೆ ಅಂದರೆ, ನೀವು ತರಕಾರಿ ಕಟ್ ಮಾಡುವಾಗ ಮತ್ತು ಆನಿಯನ್ ಏನಾದರೂ ಕಟ್ ಮಾಡುವಾಗ ಅಥವಾ ಸೊಪ್ಪು ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಕತ್ತರಿಗಳನ್ನ ನೋಡ್ತಾ ಇದ್ದರೆ ಈಗಲೇ ಒಂದಿಷ್ಟು ವೆಜಿಟೇಬಲ್ಸ್ಗಳನ್ನ ತೊಗೊಂಡು ಕಟ್ ಮಾಡಲ ಅನ್ನೋಷ್ಟು ಸೂಪರಾಗಿದೆ. ಮತ್ತು ಕತ್ತರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ಜಸ್ಟ್ ಒಂದು ನೀವು ಕತ್ತರಿ ತೊಗೊಳ್ಬೇಕು ಅಂದರೆ ನೀವು ಯೋಚನೆ ಮಾಡಿ, ಒಂದು ಚಿಕ್ಕ ಕತ್ತರಿಗೇ 50 ರುಪೀಸ್ ಇರುತ್ತೆ. ಅಂಥದ್ರಲ್ಲಿ ಇದೆಷ್ಟು ದೊಡ್ಡ ಕತ್ತರಿ, ತುಂಬ ಚೆನ್ನಾಗೂ ಇದೆ, ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಚಾಪಿಂಗ್ ಬೋರ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಬಿಫೋರ್ ನಾನು ಒಂದು ಚಾಪಿಂಗ್ ಬೋರ್ಡ್ಗೆ 250 ರುಪೀಸ್ ಕೊಟ್ಟು ಕಳಿಸಿದ್ದೆ. ಇವತ್ತು 250 ರುಪೀಸ್ಗೆ ಇಷ್ಟು ಪ್ರಾಡಕ್ಟು ಅಲ್ಟಿಮೇಟಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೋಡಿ ಬೈ ಮಾಡಿ.